ಹಾಯ್. ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರೀ ಮೆಟ್ರಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪೋಸ್ಟ್ ಮೆಟ್ರಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಏನು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಬನ್ನಿ ಹಾಗಾದರೆ ಈ ವಿಡಿಯೋ ನೋಡೋಣ. ಪೂರ್ತಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ವತಿಯಿಂದ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಸದ್ಯ ನಾನು ಈ ವಿಡಿಯೋ ಓನ್ಲಿ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾಲ್ಫಾರ್ಮ್ ಆಗಿರುವಂಥ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂದರೆ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಮಾಡ್ತಾ ಇದ್ದಾರಲ್ಲ, ಆ ಮಕ್ಕಳಿಗೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ದಲ್ಲಿ ಅಡ್ಮಿಷನ್ ಸಿಗಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಕಾಲ್ಫಾರ್ಮ್ ಆಗಿದೆ. ನಾನು ಅಫಿಷಿಯಲ್ ನೋಟಿಫಿಕೇಶನ್, ಗೌರ್ಮೆಂಟ್ ನೋಟಿಫಿಕೇಶನ್ ಏನು ಬಂದಿದೆಯಲ್ಲ ಅದರ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಹಂಗೆ ಓರಲ್ ಆಗಿ ಹೇಳ್ತೀನಿ. ಪ್ರೀ ಮೆಟ್ರಿಕ್ ಅಂದರೆ ಹಾಸ್ಟೆಲ್ಗೆ ಯಾರು ಎಲಿಜಿಬಲ್ಪ್ಪ ಅಂತಂದರೆ 5ನೇ ತರಗತಿ ಮಗು ಓದ್ತಾ ಇರಬೇಕು 10ನೇ ತರಗತಿಯವರೆಗೆ. ಇನ್ಕಮ್ ಲಿಮಿಟ್ 44,500. ಇದು ಯಾರಿಗಪ್ಪ ಅಂತಂದರೆ ಕ್ಯಾಟಗರಿ 1 SC ST ಇವರಿಗೆ ಹೊರತುಪಡಿಸಿ ಉಳಿಕಿದವರಿಗೆ 2A 2B 3A 3B ಅಂದರೆ ಅದರ್ ಕಾಸ್ಟ್ದವರಿಗೆ 44,500 ಒಳಗಡೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಲಿಮಿಟ್ ಇರಬೇಕು. ಇನ್ಕಮ್ ಲಿಮಿಟ್ ಇದಕ್ಕಿಂತ ಹೆಚ್ಚಿದ್ರೆ ಅವರು ಇದಕ್ಕೆ ಎಲಿಜಿಬಲ್ ಅಲ್ಲ. ಸೊ ಇನ್ಕಮ್ ಲಿಮಿಟು SC ST ಆಮೇಲೆ ಕ್ಯಾಟಗರಿ 1 ಪ್ರವರ್ಗ 1 ಇವರಿಗೆ 1 ಲಕ್ಷ ಇನ್ಕಮ್ ಲಿಮಿಟ್ ಇರುತ್ತೆ. 1 ಲಕ್ಷದ ಹೊರಗಡೆ ಇದ್ದರೆ ಇವರು ಎಲಿಜಿಬಲ್ ಇರಲ್ಲ. ಸೊ ಬನ್ನಿ ಹಾಗಾದರೆ ನೋಟಿಫಿಕೇಶನ್ ನೋಡೋಣ, ಎಲ್ಲ ಡೀಟೇಲ್ಸ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 5ನೇ ತರಗತಿಯಿಂದ 10ನೇ ತರಗತಿ ಅಂದರೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಕಾಲ್ಫಾರ್ಮ್ ಆಗಿದೆ. ಹಾಸ್ಟೆಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಇದೆ ಅಲ್ಲ ಅಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಹಾಸ್ಟೆಲ್ ಇದೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂದರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರುವಂಥ ಹಾಸ್ಟೆಲ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ಫಾರ್ಮ್ ಆಗಿದೆ. ಇಲ್ಲೆಲ್ಲೇ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲ ಅಂದರೆ ಹೆಣ್ಣುಮಕ್ಕಳಿಗೂ ಗಂಡು ಮಕ್ಕಳಿಗೂ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1 ಕ್ಯಾಟಗರಿ 1 2A 2B 3A 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಇತರೆ ಜನಾಂಗ ಅಂದರೆ ಎಲ್ಲ ಕಾಸ್ಟ್ದವರು ಅರ್ಜಿಯನ್ನು ಇದಕ್ಕೆ ಸಲ್ಲಿಸ್ಬೋದು. ಆದರೆ 75% ಬ್ಯಾಕ್ವರ್ಡ್ ಕ್ಲಾಸಸ್ ಕಾಸ್ಟ್ ಇರ್ತಾರೆ. ಆಮೇಲೆ ಇನ್ನು ಉಳಿದಿದ್ದು 2B SC ST ಇವರು ಇರ್ತಾರೆ. ಆಮೇಲೆ ವಿದ್ಯಾರ್ಥಿ ಪೋಷಕರ ಆದಾಯ ಮಿತಿ ಅಂದರೆ ಇನ್ಕಮ್ ಲಿಮಿಟ್ ಎಷ್ಟಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ದಲ್ಲಿ ನಿಮ್ಮ ಇನ್ಕಮ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂತಂದರೆ ಕ್ಯಾಟಗರಿ 1 ಮತ್ತು SC ST ಇವರಿಗೆ 1 ಲಕ್ಷ ಇದ್ದರೆ ಪ್ರವರ್ಗ 2A 2B 3A 3B ಇತರೆ ಹಿಂದುಳಿದ ವರ್ಗ ಅಂದರೆ 44,500 ಒಳಗಡೆ ಇರಬೇಕು. ಅದಕ್ಕಿಂತ ಮೇಲ್ಗಡೆ ಇದ್ದರೆ ನೀವು ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಹೆಂಗೆ ಅಪ್ಲೈ ಮಾಡ್ಕೋಬೇಕಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. shpkarnataka.go.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದರೆ 10/7 ಅಂದರೆ ಜುಲೈ 10, 2024 ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ. ತಾಲೂಕುವಾರು ವಿದ್ಯಾರ್ಥಿ ನಿಲಯ ವಿವರ ಹಾಗೂ ವಿದ್ಯಾರ್ಥಿ ನಿಲಯ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ ಸಲ್ಲಿಸುವಾಗ ದಾಖಲೆ ಮತ್ತು ಇವರ ಆದೇಶಕ್ಕಾಗಿ ವೆಬ್ಸೈಟ್ನಲ್ಲಿ ನೀವು ತಿಳ್ಕೊಬೋದು. ಅಂದರೆ BCWD karnataka.go.in ನಾನು ಹೇಳಿದಕ್ಕಿಂತ ಡೀಟೇಲ್ಸ್ ಅದರಲ್ಲೂ ನಿಮಗೆ ಸಿಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಡೀಟೇಲ್ಸ್ ಅದು ಏನಿರಲ್ಲ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ನಂಬರ್ ಇದೆ, ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ, ಸಹಾಯವಾಣಿ ಸಂಖ್ಯೆ 8050770004 ಮತ್ತು 8050770005. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ shpkarnataka.go.in ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.